ಹ್ಞೂ ಇವಾಗ ಸ್ವಲ್ಪ ನಾನು ಊಟ ಮಾಡೋವಾಗ ಅದೇ ಟೈಮ್ ತಿನ್ನೋದು ನಾನು 9:30 ಹಂಗೆ. ರಜತ್ ಅವ್ರದ್ದು ಒಳ್ಳೆ ಆಟ, ಒಳ್ಳೆ ಎಂಟರ್ಟೈನ್ಮೆಂಟು. ನಾನು ಒನ್ ಆಫ್ ಮೈ ಗುಡ್ ಫ್ರೆಂಡು ಅಕ್ಷತಾ ಅವರು, ಅವರೆಲ್ಲ. ಆಮೇಲೆ ಅವ್ರ ಮಾವವರು ತುಂಬ ಒಳ್ಳೆ ಡೌನ್ ಟು ಅರ್ತ್ ಪರ್ಸನ್ನು. ಅವರು ನಮ್ಮ ಅಂಬರೀಷ್ ಅಣ್ಣವ್ರ ಅಭಿಮಾನಿ, ಕಟ್ಟ ಅಭಿಮಾನಿ. ಅವ್ರನ್ನ ಮಿನಿ ಅಂಬರೀಷ್ ಅಂತಬಿಟ್ಟೆ ಕರೆಯೋದು ಮಂಡ್ಯನಲ್ಲೆಲ್ಲ. ನಮ್ಮ ರಜತ್ ಅವರು ಸ್ಟ್ರೈಟ್ ಫಾರ್ವರ್ಡು. ಮೊನ್ನೆ ಅಂತೂ ಆ ಸುದೀಪ್ ಅಣ್ಣದು ಒಂದು ಇದು ಬರುತ್ತಲ್ಲ ಇನ್ಸಿಡೆಂಟು, ಕರೆಕ್ಟಾಗಿ ಅಲ್ಲೇನು ಮಾತಾಡಿದ್ರು ಇಲ್ಲಿ ಅದೇ ಮಾತಾಡಿದ್ರು. ವ್ಯಕ್ತಿತ್ವ ಎಲ್ಲೂ ಆತನೋ ಇದಿಲ್ಲ, ಒಳ್ಳೆ ವ್ಯಕ್ತಿ, ಡೈಮಂಡ್ ಅಂತ ಹೇಳ್ತೀನಿ. ಇಲ್ಲ ಮೇಡಮ್, ಅವರಿಂದ ಐಪ್ ಅಂದ್ಬಿಟ್ಟು ಬಿಟ್ಕೊಂಡವ್ರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ, ಬರ್ದಿಕ್ಕೊಳ್ರಿ ಸುಮ್ಮನೆ. ಯಾಕೆ ಅದು ಏನಿವಾಗ ಹೋಗವ್ರೆ ಅವರೆಲ್ಲ ಸುಮ್ಮನೆ ಅಲ್ಲಿ ಆಟನ ಐಪ್ ಮಾಡಕ್ಕೆ ಹೋಗಿರೋದು, ಅಲ್ಲೇನು ಅವ್ರನ್ನ ಗೆಲ್ಸಲ್ಲ. ಬಟ್ ನನಗೆ ರಜತ್ತು ಹತ್ರದಿಂದನೂ ಬೇಕಾದ ವ್ಯಕ್ತಿ. ಇವಾಗ ನಾನು ಟಿ ವಿನಲ್ಲಿ ನೋಡೋದ್ಬೇಕಾದ್ರೂ ನಾ ಐ ಸಪೋರ್ಟ್ ಹಿಮ್. ಇಲ್ಲ, ನಂದು ಈ ಬೋರಿಗಳು ಇದರಲ್ಲಿದ್ದೀನಿ. ಇದಕ್ಕೆ ಹೋಗಿದ್ದೆ ನಾನೇ ಮಾತಾಡೋಕ್ಕೆ, ಅದೇ ರನ್ನರ್ ಅಪ್ದು ದುಡ್ಡು ಕೊಡೋ ವಿಚಾರದಲ್ಲೇ. ಅದೇ ಸ್ವಲ್ಪ ಇದೆಯಾ ನೀವು ಹೇಳಿದ್ರು, ಅದ್ಯಾವುದೋ ನಾಯಿ ಅದು ಇದರಲ್ಲಿ ಕಾಂಪ್ಲಿಕೇಶನ್ ಆಗ್ಬಿಟ್ಟೈತೆ. ಇನ್ನು ನಾವು ನೋಡ್ರಿ, ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅದ್ರದ್ದು ನೀತಿ, ಅದರ ಇದಕ್ಕೆ ನಾವು ಏನಂತೀರಾ ತಲೆ ಬಾಗಲೇಬೇಕು. ಏನಂತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಲ್ವಾ. ಯಾಕಂದರೆ ನಾನು ಅಲ್ಲಿಂದನೇ ಬಂದವನಾಗಿರೋ ಕಾರಣಕ್ಕೆ ಅದ್ರ ಮೇಲೆ ನನಗೆ ಅಪಾರವಾದ ಗೌರವ ಐತೆ ಬಿಗ್ ಬಾಸ್ ಮೇಲೆ. ಇವಾಗೇನು ಹೈಪ್ಗೋಸ್ಕರ ಅವ್ರನ್ನ ಇಟ್ಟಿರೋದು, ಅವ್ರನ್ನ ಗೆಲ್ಸಲ್ಲ. ಅದು ಮಿಡ್ಲಲ್ಲಿ, ಅದು ಆಫ್ಟರ್ 50 days ಬಂದವ್ರನ್ನ ಯಾವ ಕಾರಣಕ್ಕೆ ಗೆಲ್ಲಿಸ್ಬೇಕು, ನಾವೇ ಒಂದು ಲಾಜಿಕಲ್ಲಿ ಯೋಚನೆ ಮಾಡೋಣ, ಆಗುತ್ತಾ ಅದು? ಅದ್ರಲ್ಲಿ ಬೇರೆ ಓದ್ ಸೀಸನಲ್ಲಿ ಇದ್ದವರು ಏನಂತಂದ್ರೆ ಅವರಿಂದ ಸ್ವಲ್ಪ ಆಟ ಸ್ವಲ್ಪ ಎತ್ತೆಚ್ಕೊಳ್ಳಿ ಅಂತ ಅಂದ್ಬಿಟ್ಟು. ರಜತ್ ಒಳ್ಳೆ ಮಾತುಗಾರಿಕೆ, ಒಳ್ಳೆ ಆಟ, ಎಲ್ಲದರಲ್ಲೂ ಇದ್ದಾರೆ. ಇನ್ವಾಲ್ವ್ಮೆಂಟು ಚೆನ್ನಾಗೈತಿ. ನನಗೆ ರಕ್ಷಿತಾ ಇಷ್ಟ. ಆ ಹುಡುಗಿ ಮಂಗಳೂರು ಕಡೆಯಿಂದ ಬಂದಿರೋದು, ಒಂದು ಮುದ್ದತೆ ಕಾಣಿಸುತ್ತೆ ಆ ಹುಡುಗಿನ ಮೇಲೆ. ಗೆಲ್ಲಲಿ ಹುಡುಗಿದು, ಯಾಕ ಒಬ್ಬರೇ ಗೆದ್ದಿರೋದು ಇವತ್ತವರೆಗೂ ಶ್ರುತಿ ಮ್ಯಾಮು. ಈ ಸಲ ಈ ಹುಡುಗಿನೇ ಗೆಲ್ಲಿ ಬಿಡ್ರಿ. ರಜತ್ ಸ್ಟಾರ್ಟಿಂಗ್ ಹೋದಾಗ ಗಿಲ್ಲಿ ಮೇಲೆ ಎಲ್ಲ ರೇಗಾಡಿದ್ರಂತ ಎಲ್ಲ ಇತ್ತು. ಈಗ ಹೋದ್ಮೇಲೆ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಇವಾಗೆಲ್ಲ ಹೊರಗಡೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಹೌದು ಎವಿಡೆಂಟಾಗಿ ಅದೇನೇನೆ. ಬಟ್ ಆ ವ್ಯಕ್ತಿ ಏನೋ ಅಂಥ ವ್ಯಕ್ತಿತ್ವದವ್ರು ಅಲ್ಲ. ಬಕೆಟ್ ಹಿಡಿಯೋ ಜಯಮಾನ ಏನಿಲ್ಲ ಅಂತಂದು. ಎಲ್ಲೋ ಒಂದ್ ಕಡೆ ಏನೋ ಒಂದು ಇದಿರ್ಬೋದು. ಚೆನ್ನಾಗಿದೆ ನಿಮಗೆ ಅವರಿಬ್ರು ಎಲ್ಲರಿಗೂ ಕೊಡೋದು. ಅಂದ್ರೆ ಇದು ಹೆಂಗಾಗೋಯ್ತಂದ್ರೆ, ನಮ್ಮ ಕಡೆ ಹೇಳ್ತಾರೆ ಹಾಗಲಕಾಯಿ ಬೇವಿನ ಕೈ ಅಂದಂಗೆ ಚೆನ್ನಾಗಿ ಬೆರೆಸ್ಬಿಟ್ಟವ್ರೆ ಬಿಡ್ರಿ ಅಲ್ವಾ. ಟಿಟ್ ಫಾರ್ ಟಾಟ್. ಇಬ್ರು ಒಂದೇ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಂಗೆ, ಲಾಸ್ಟ್ ಬೆಂಚರ್ಸು. ಹೌದು. ರಜತಲ್ಲಿ ಈ ಚೇರ್ಸೋ ಭಾವನೆ ಇಲ್ಲ ನೋಡ್ರಿ ನೀವು. ಇದೇನಿದ್ರು ಡೈರೆಕ್ಟಾಗಿ ಮಾತಾಡ್ತಾರೆ. ನಮ್ಗಿಲ್ಲಿ ಸ್ವಲ್ಪ ಈ ಹುಡುಗಾಟಿಕೆ ಜಾಸ್ತಿ. ಆತ್ನಕ್ಕೂ ಏನು ಉದ್ದೇಶಪೂರ್ವಕವಾಗಿ ಮನ್ಸಾಗಿಕೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ ಕೆಲವುದ್ರಲ್ಲಿ ಅಲ್ವಾ. ಒಳ್ಳೆ ಆಟ ಐತೆ, ಚೆನ್ನಾಗಿ ಯಾರೋ ಡಿಸರ್ವಿಂಗ್ ಇರೋರು ಗೆಲ್ಲೋಣ. ಯಾರು ಫಸ್ಟ್ ಹೋಗಿದಾರ ಅವ್ರದೇ ಗೆಲ್ಲಬೇಕು. ಯಾಕಂದ್ರೆ ಡೇ 1 ಕಷ್ಟ ಬಿದ್ದವ್ರೆ, ಅವರೇ ಗೆಲ್ಲಿ. ಇವಾಗ ಯಾರ್ಯಾರು ಸೆಂಟ್ರಾಗಿ ಹೋಗವ್ರೆ ಅವ್ರು ಎಂಟರ್ಟೈನ್ ಮಾಡ್ಕೊಂಡು ಬಂದ್ಬಿಡ್ಲಿ ಈಚೆಕ. ಫಸ್ಟಿಂದ ಯಾರವ್ರು ಅವರೇ ಗೆಲ್ಲಬೇಕು. ನನ್ಕ ಅದೇ ಇಷ್ಟ ಅಲ್ವಾ. ಕಷ್ಟ ಬಿದ್ದವ್ರೆ, ಮನೆ ಮಠ ಬಿಟ್ಟು ಹೋಗಲ್ಲಿ ದುಡ್ದವ್ರೆ, ಅವರೇ ಗೆಲ್ಲಿ. ಯಾರು ಡಿಸರ್ವಿಂಗ್ ಅವರು ಅವ್ರು ಗೆಲ್ಲಿ, ಖುಷಿ ನಮ್ಕ. ಅದರಲ್ಲಿ ಏನೂ ಇಲ್ಲ. ಯಾರು ಡಿಸರ್ವಿಂಗ್ ಅವರೇ, ಯಾರಕ್ಕಾದು ಗೆಲ್ಲಬೇಕು, ಆ ಪಟ್ಟ ಸೇರ್ಬೇಕೋ ಸೇರ್ಲಿ ಅವ್ರು ಅಲ್ವಾ. ಸಪೋರ್ಟ್ ಮಾಡ್ರಿ ಬಿಗ್ ಬಾಸ್ನ, ಎಲ್ರೂ ನೋಡ್ರಿ. ಒಂದು ಒಳ್ಳೆ ಕಾರ್ಯಕ್ರಮ. ಆಮೇಲೆ ಸ್ಕ್ರಿಪ್ಟೆಡು ಅಂತ ಇದು ಯಾವುದೋ ಅವಿವೇಕಿಗಳು ಮಾತಾಡ್ತವೆ, ಅವೆಲ್ಲ ಸುಳ್ಳು. ಯಾಕಂದ್ರೆ ನಾನು ಅಲ್ಲಿಂದನೇ ಬಂದವನು, ಅವೆಲ್ಲ ಇಲ್ಲ. ಇರೋದು ಹೇಳ್ಬೇಕು ಏನೋ. ಆಮೇಲೆ ಇನ್ನೂ ಕೆಲವರು ಅಲ್ಲೇ ಇದ್ದು ಅಲ್ಲದ್ದೇ ತಿಂದ್ಬಿಟ್ಟು ಬಂದು ಈಚೆ ಅದು ಏನೇನೋ ಮಾತಾಡ್ತಾರೆ. ಏನು ಅನ್ಬೇಕು ಅವ್ರನ್ನ? ಎಲ್ಲ ಮೆಚ್ಯೂರ್ಡ್ ಆಗಿರೋರೇ ಹೋಗಿರೋದು. 18 ವರ್ಷ ಮೇಲ್ಪಟ್ಟಿರೋ ಹುಡುಗಿ, 21 ವರ್ಷ ಮೇಲ್ಪಟ್ಟಿರೋ ಹುಡುಗನೇ ಹೋಗಿರೋದಲ್ಲಿ ಅಲ್ವಾ. ಅರ್ಥ ಮಾಡ್ರಿ. ಯಾಕೆ ಆ ಥರ ಸಣ್ಣತನವಾಗಿ ಮಾತಾಡ್ತಾರೆ ಈಚೆ ಬಂದು? ಗೊತ್ತಿಲ್ಲ, ಅವ್ರವ್ರ ವ್ಯಕ್ತಿತ್ವ ಒಡೆದೋಗುತ್ತೆ ಅಲ್ಲಿ ಅಲ್ವಾ. ಯಾಕೆ ಆ ಥರ ಎಲ್ಲ ಮಾಡ್ಬೇಡ. ಆಮೇಲೆ ಅಲ್ಲಿ ಊಟ ಯಾವತ್ತೂ ಕಡಿಮೆ ಮಾಡಲ್ಲ, 100% ನನಗೆ ಗೊತ್ತು. ಅಟ್ಲೀಸ್ಟು ಗ್ರಾಸರೀಸ್ ತಗೊಂಡು ಅವಾಗ ಹಿಡಿದ್ರೆ ಏನಾದರೂ ಒಂದು ಟಾಸ್ಕ್ ಥರ ಕೊಟ್ಟು ಊಟ ಕೊಟ್ಬಿಡ್ತಾರೆ. ಈ ತಿಂದ್ಬಿಟ್ಟು ನಾವು ತಿಂದ ಮನೆ ಕನ್ನ ಹೊಡೆಯೋ ಮಾತಾಡ್ಕೊಡ್ತು ಅಲ್ವಾ. ಊಟ ಕೊಡಲ್ಲ ಅಂತೆ, ಇದು ಕೊಡಲ್ಲ ಅಂತೆ, ಸುಳ್ಳು ಅವೆಲ್ಲ. ಚೆನ್ನಾಗಿ ನೋಡ್ಕೊಂತಾರೆ. ವಿಚಾರಕ್ಕೆ ಬಂದಾಗ ನೀವು ಇದನ್ನ ಹೇಳಿದ್ರಲ್ಲ, ಇವಾಗ ಅದೇನೋ ಸರಿಯಾಗಿ ಇದಾಗ್ತಿಲ್ಲ ಅವ್ರ ಕಡೆಯಿಂದ. ಇಲ್ಲ ನೀಟಾಗಿ ಹೇಳ್ಬಿಟ್ರು, ಓರಿಗಳು ಕರ್ಸಕ್ಕಾಗಲ್ಲ ಅಂತ.
ಅದಕ್ಕೆ ನಾನು ಹೇಳ್ದಲ್ಲ 2 ಲಕ್ಷ ರೂಪಾಯಿ ಈ ಸಲ ಅನೌನ್ಸ್ ಮಾಡಿರೋ ಕಾರಣಕ್ಕೆ 2 ಲಕ್ಷ ಕೊಡ್ತೀನಿ. ಬರೋ ಸಲಿಂದ ಸ್ಟಾರ್ಟಿಂಗಿಂದಾನೆ ಅವ್ರ ಜೊತೆ ಮಾತಾಡ್ಕೊಂಡು 10 ಲಕ್ಷ ರನ್ನರ್ ಅಪ್ ನನ್ನ ಕಡೆಯಿಂದ ಇರ್ತೈತೆ. ವರ್ತೂರು ಸಂತೋಷ್ ಕಡೆಯಿಂದ ಬಿಗ್ ಬಾಸ್ ರನ್ನರ್ ಅಪ್ಗೆ ಪ್ರತಿ ಸೀಸನ್ಗೂ ಸುದೀಪ್ ಅಣ್ಣವರು ಇರೋವರೆಗೂ ಕೊಡ್ತೀನಿ ನಾನು 10 ಲಕ್ಷ. ಇರೋವರೆಗೂ ಕೊಡಬೇಕು. ಹೌದು, ನೆಕ್ಸ್ಟ್ ಯಾರು ಬಂದ್ರು ನೋಡೋಣ. ಬಿಗ್ ಬಾಸ್ ಫ್ಯಾನ್ ನಾನು, ಯಾಕಂತಂದ್ರೆ ಅಲ್ಲದ್ದು ಅನ್ನೋದು ಋಣ ಐತೆ. ಆಮೇಲೆ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಏನಂತೀರ, ಅಲ್ಲಿ ಸಿಕ್ಕೋ ಏನಂತೀರ, ಏನನ್ನೋದು ಅದೇನೋ ಅಂತಾರಲ್ಲ, ಇವರೇನೆ ಸ್ಪೇಸ್ ತಗೊಂತಾರೆ, ಅದೇನೋ ಕ್ಯಾಮ್ರಾಗಳ್ದು ಅದು ಇದು ಅಂತಾರಲ್ಲ, ಅದು ಕಂಟೆಂಟ್ಗಳು ಅದು ಇದು ಅಂತ. ಅಡ್ವರ್ಟೈಸಿಂಗ್ ಅಲ್ಲಿ ಅದು ನಂಬರ್ 1 ಅಂತ ನಾನು ತಿಳ್ಕೊತೀನಿ ಅಲ್ವಾ. ಅವಾಗ್ಲೂ ಏನಾದ್ರು ಕಂಡೀಷನ್ ಹಾಕ್ತೀರಾ ಅಣ್ಣ, ಈ ನಮ್ಮ ಓರಿಗಳು ಹೋಗ್ಬೇಕು ಒಳಗಡೆ ಅಂತ, ಅಥವಾ ಚಾನ್ಸಸ್ ಇದ್ರೆ ಕರ್ಕೊಂಡ್ಲಿ ಓರಿಗಳು, ಇಲ್ಲ ಅದ್ರದ್ದೊಂದು ಪ್ರೋಮೋ ಥರ ಒಂದು ವಿಡಿಯೋನ ಒಂದು ಅದ್ರದ್ದು ಮಾಹಿತಿ ಕೊಡೋದು ಒಂದಿನ ಹಾಕ್ಲಿ, ತಪ್ಪೇನಿಲ್ಲ ಅಲ್ಲ. ಬಹುಶಃ ಅಷ್ಟೊಂದು ರೇಸ್ ಕೂಡ ಮಾಡಿರ್ತೀರಾ. ಹೌದು, ಅದ್ರ ಬಗ್ಗೆ ವಿಡಿಯೋಗಳು ಅದೇನ ಅಲ್ಲ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂತಂದ್ರೆ ಸ್ಪಾನ್ಸರ್ಶಿಪ್ ಅಂತ ಅಂದವಾಗ ಸ್ಪಾನ್ಸರ್ಶಿಪ್ ಕಡೆಯಿಂದ ಏನಾದರೂ ಒಂದು ಅವ್ರು ಮಾಡಲೇಬೇಕು, ಅದು ಧರ್ಮ ಅಲ್ವಾ. ಅಡ್ವರ್ಟೈಸಿಂಗ್ ಅಂದ್ರೇನೆ ಅಷ್ಟು, ಹೌದಾ ಇಲ್ಲ, ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಕೂತ್ ಮಾತಾಡ್ಬೇಕಣ್ಣ. ಸುಮ್ಮನೆ ನಾವು ಇದು ಈ ಸಲ ನಾನು ಅನೌನ್ಸ್ಮೆಂಟ್ ಕೊಟ್ಟಿದ್ದು ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕಡೆಯಿಂದನೂ ತಪ್ಪೈತೆ, ಕರೆಕ್ಟಾ. ನಾವು ಸ್ಟಾರ್ಟಿಂಗಿಂದಾನೇ ಇಬ್ರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರೋದು ಅಲ್ವಾ. ಆ ಕಾರಣಕ್ಕೇನೇನೆ ಮಾತು ಹೊರಗಡೆ ಬಂದ್ಬಿಟ್ಟದೆ, ಮಾತು ನಡ್ಕೊಬೇಕು. 2 ಲಕ್ಷ ರನ್ನರ್ ಅಪ್ಗೆ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಸೀಸನಿಂದ 10 ಲಕ್ಷ ರನ್ನರ್ ಅಪ್ಗೆ ಗ್ಯಾರಂಟಿ. ಏನನ್ನ ನಮ್ದು ಹಾಕ್ತಾರೆ, ಇಲ್ಲ ಒಳಗಡೆ ಇವಾಗೆಲ್ಲ ಸ್ಪಾನ್ಸರ್ಶಿಪ್ ಫೋಟೋಗಳು ಹಾಕ್ದಂಗೆ ಹಿಂಗೆ ಹಳ್ಳಿಕಾರ್ ವರ್ತೂರು ಸಂತೋಷ್ ಕಡೆಯಿಂದ ಅಂದ್ಬಿಟ್ಟು ನಮ್ದು ಹಳ್ಳಿಕಾರ್ ಎತ್ತದು ಒಂದು ಓರಿದು ಒಂದು ಹಸುದು ಒಂದು ಫೋಟೋ ಹಾಕಿದ್ರೆ ದಿನ ಅಲ್ಲಿ ನೋಡ್ತಾ ಇದ್ರೆ ಅವ್ರು ಈಚೆ ಬಂದ್ರೆ ಕಂಟೆಸ್ಟೆಂಟ್ ಓ ಇದೇ ಹಳ್ಳಿಕಾರ್ ಅಂತ ಗುರ್ಸ್ತಾರಲ್ಲ. ಆಮೇಲೆ ಅಲ್ಲಿ ಕೆಲವರು ನೋಡಕ್ ಆಗದಿರೋ ಇರೋರು ಕೂಡ ಫೋಟೋನಲ್ಲಿ ನೋಡಿದವಾಗ ಕೂಡ ನೋಡ್ತಾರೆ. ನನಗೆ ಅಷ್ಟೇ ಬೇಕಾಗಿರೋದು, ಆ ಪರಮಾತ್ಮನ ಮೇರಿಬೇಕು ಅಷ್ಟೇ. ಈಗ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡೋದು ರೆಡಿ ಇದ್ದೀರಾ? 100% ಅಣ್ಣ. ಇವತ್ತು ನಮ್ಗೆ ಏನೇನು ನಮ್ಗೆ ಬಂದದೆ ಶೇರು ಪಾವು ಚಟಾಕಲ್ಲಿ ನಮ್ಮ ಅಜ್ಜಿಯವರು 500 ಕಾಲ ಹಾಕಿ ಕೆಲವು ಜಮೀನುಗಳು ಕೊಂಡಿರೋದು. ಇವತ್ತು ಕೋಟಿಗಳ ಬೆಲೆ ಬಾಳ್ತವೆ. ಆ ಯಪ್ಪನವ್ರ ಸೇವೆ ಮಾಡಕ್ಕೆ ನಾನು ಯಾವತ್ತೂ ರೆಡಿ, ಯಾವತ್ತೂ ಹಿಂಗೆ ಅನ್ಬೇಕು. ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ, ಕರೆಕ್ಟಾ. ಅನ್ನ ಹಾಕಿದ ಮನೆ ಕೆಟ್ಟಿರೋದು ಇತಿಹಾಸದಾಗಿಲ್ಲ, ಗೊಬ್ಬರ ಚೆಲ್ಲಿರೋ ಹೊಲ ಯಾವತ್ತೂ ಇಳುವರಿ ಕಮ್ಮಿ ಆಗಿರೋದು ಇತಿಹಾಸದಾಗಿಲ್ಲ, ಕರೆಕ್ಟಾ. ಅಕ್ಕ, ಅನ್ನ ಹಾಕಿದ ಮನೆ ಗೊಬ್ಬರ ಚೆಲ್ಲಿದ ಹೊಲ ಯಾವತ್ತೂ ಕೆಡಲ್ಲ.